ಬಡವರ ಬಂಧು, ದೀನದಲಿತರ ನಾಯಕ, ಅಂಧರ ಆಶಾಕಿರಣ, ರಾಜಕೀಯ ರಂಗದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದಂತ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರ ಮೇಲೆ ಏನು ಇವತ್ತ ಕಲಬುರಗಿಯಲ್ಲಿ ಏನೋ ಒಂದು ವಿಷಯ ಇಟ್ಕೊಂಡು FIR ಮಾಡಿದ್ದಾರೆ. ಅದರ ವಿರುದ್ಧ ನಮ್ದ ಹೋರಾಟ ಇದೆ. ಇವತ್ ನೋಡಬಹುದು ಕಲಬುರಗಿಯಲ್ಲಿ ಇದ್ದೇವೋ ಎಲ್ಲಿದ್ದೇವೋ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ಇವತ್ತ ಸೋಷಿಯಲ್ ಮೀಡಿಯಾದಲ್ಲಿ ಸುಮಾರು ಒಂದು 15ರಿಂದ 20 ಯುವಕರು ದತ್ತಾತ್ರೇಯ ಪಾಟೀಲ್ ರೇವೂರ್ ನಿಮ್ ಮನೆಗೆ ಬರ್ತೀವಿ, ನಿಮ್ ಮುತ್ತಿಗೆ ಹಾಕ್ತಿವಿ, ನಾನಾ ತರದ ಘೋಷಣೆಗಳು ಕೂಗುತ್ತಾ ಸ್ಟೇಷನ್ ಬಜಾರ್ ಪೊಲೀಸ್ ಸ್ಟೇಷನ್ ಹೋಗಿ ಅವ್ರ ವಿರುದ್ಧ ಕಂಪ್ಲೇಂಟ್ ಕೊಟ್ಟು FIR ಮಾಡಿಸಿರ್ತಾರೆ. ಅವ್ರು ಏನ್ ಹೇಳಿದ್ದಾರೆ? ಅವರು ಹಿಂದಿಂದು ಏನಪ್ಪಾ ಅಂದ್ರೆ ಒಂದು ಕಮರುಲ್ ಇಸ್ಲಾಂ ಅವರು ಮಾತಾಡಿದ್ದು ನೆನಪಿಸಿಕೊಟ್ಟಿದ್ದಾರೆ ಅಷ್ಟೇ. ಏನಪ್ಪಾ ಅಂದ್ರೆ ಕಮರುಲ್ ಇಸ್ಲಾಂ ಅವರು 2004ರಲ್ಲಿ ಒಂದು ಹೇಳಿಕೆ ಕೊಡ್ತಾರೆ. ಏನಪ್ಪಾ ಅಂದ್ರ ನಾನು ಕಲಬುರಗಿ ಜಿಲ್ಲೆಯನ್ನು ಛೋಟಾ ಪಾಕಿಸ್ತಾನ್ ಮಾಡ್ತೀನಿ ಅಂತ ಹೇಳಿ ಹೇಳಿದ್ದಾರೆ. ಅವತ್ತಿನ ಹಿರಿಯರಿಗೂ ಗೊತ್ತಿದೆ, ಅದು ಯಾಕೆ ಅಂದಿದಾರೋ ಏನಂದಿದಾರೋ ಅವ್ರಿಗೆ ಬಿಟ್ಟ ವಿಷಯ. ಆದ್ರೂ ಕೂಡ ಹಿಂದೆ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ವಾಸ ಮಾಡ್ಬೇಕಾದ್ರೆ ನಮ್ಗೆ ಎಷ್ಟೊಂದು ತೊಂದರೆ ಇತ್ತು. ಇವಾಗೆಲ್ಲ ನಾವು ಸೌಹಾರ್ದತೆಯಿಂದ ಇದ್ದೀವಿ. ದತ್ತಾತ್ರೇಯ ಪಾಟೀಲ್ ರೇವರು ಎಲ್ಲ ಸರ್ವ ಜನವನ್ನು ಏಕಾತಿಯಾಗಿ ತೆಗೆದುಕೊಂಡು ಹೋಗುವಂತ ನಾಯಕರು ಯಾರ್ಯಾರು ಇದ್ರೆ ಅದು ದತ್ತಾತ್ರೇಯ ಪಾಟೀಲ್. ಅದಕ್ಕಾಗಿ ಅವರಿಗೆ ತಂದೆಯವರಿಗೆ 2 ಸಲ ಶಾಸಕರನ್ನಾಗಿ ಆಯ್ಕೆ ಮಾಡಿದ್ರು. ದತ್ತಾತ್ರೇಯ ಪಾಟೀಲ್ ರೇವರು ಕೂಡ 2 ಸಲ ಶಾಸಕರಾಗಿದ್ದಾರೆ. ಆಮೇಲೆ ಅವರ ತಾಯಿಯವರು ಕೂಡ ಶಾಸಕಿಯಾಗಿ ಕೆಲಸ ಮಾಡಿದ್ದಾರೆ. ಇವತ್ತು ನೋಡಬಹುದು ಪಾಕಿಸ್ತಾನದಲ್ಲಿ ಇದು ವಿಧಾನಸಭೆಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂದ್ರೆ ಅವರನ್ನು ಯಾರು ಕೂಡ ಅರೆಸ್ಟ್ ಮಾಡೋದಿಲ್ಲ. ಆದ್ರೆ ರಾಜ್ಯ ಸರ್ಕಾರ ಏನ್ ಹೇಳುತ್ತೆ, ಆ ಪಾಕಿಸ್ತಾನ್ ಜಿಂದಾಬಾದ್ ಅಂದವ್ರಿಗೆ ನಾವು ಆ ವರದಿಯನ್ನ FSI ವರದಿ ಕಳಿಸಿದ್ದೀನಪ್ಪ ಅಂತ ಹೇಳ್ತಾರೆ. ಅರೆ ದತ್ತಾತ್ರೇಯ ಪಾಟೀಲ್ ರೇವರು ಬರೇ ಮೆಲಕ್ ಹಾಕಿದ್ದಾರೆ. ಏನಪ್ಪಾ ಅಂದ್ರೆ ಕಮರುಲ್ ಇಸ್ಲಾಂ ಅವರು ಈ ತರ ಅಂದಿದ್ರು, ಈ ತರ ಅನಬಾರ್ದಾಗಿತ್ತು, ಅಂತ ದಿನಗಳೆಲ್ಲ ಕಳಿಸಿ ಇವತ್ತು ನಾವು ಕೋಮು ಗಲಭೆ ಸೃಷ್ಟಿಸಲಾರ್ದಂಗ ಹಿಂದೂ ಮುಸ್ಲಿಂ ನಾವು ಅಣ್ಣ ತಮ್ಮಂದಿಯರು ಇದ್ದಂಗೆ ಇದ್ದೀವಂತೆ ಅವ್ರು ಹೇಳ್ತಾ ಇದ್ದಾರೆ. ಅವ್ರು ನೋಡ್ಬೋದು ಅವ್ರ ಅಧಿಕಾರಿ ಇದೆ ಅವಧಿಯಲ್ಲಿ ನಮ್ಮ ದಕ್ಷಿಣ ಮತಕ್ಷೇತ್ರದಿಂದ ಏನ್ ವಕ್ಸ್ ಬೋರ್ಡ್ ಇರ್ತಲ್ಲ, ವಕ್ಸ್ ಬೋರ್ಡ್ ಚೇರ್ಮನ್ ಮಾಡಿದ್ದಾರೆ. ಇವತ್ತು ನೀವು ಪಟ್ನಾ ಗ್ರಾಮದಲ್ಲಿ ನೋಡ್ಬೋದು ಒಂದು ಅಲ್ಪಸಂಖ್ಯಾತರ ಸ್ಮಶಾನ ಭೂಮಿಗೆ 15 ಹಿಡ್ಕೊಂಡು 20 ಲಕ್ಷ ರೂಪಾಯಿ ನಾವು ಅನುದಾನ ಕೊಟ್ಟಿದ್ದೀವಿ. ಅವ್ರ ಬಳಿ ತಾರತಮ್ಯ ಇತ್ತಂದ್ರೆ ಇವೆಲ್ಲ ಹೆಂಗ್ ಹೇಳ್ತಿದ್ರಿ? ಅದಕ್ಕಾಗಿ ನಮ್ಮ ವಿರುದ್ಧ ಏನಪ್ಪಾ ಅಂದ್ರೆ FIR ಆಗಿದೆಲ್ಲ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರ ವಿರುದ್ಧ ತಕ್ಷಣವಾಗಿ ಆ FIR ಅನ್ನು ರದ್ದುಪಡಿಸಬೇಕು. ಅದು ಏನು 18 ಜನರ ಮೇಲೆ ನಾವು ಸ್ಟೇಷನ್ ಬಜಾರ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ತುರಂತವಾಗಿ ಅವರ ಮೇಲೆ ಆಕ್ಷನ್ ತಗೋಬೇಕು. ಆ ಕಿಡಿಗೇಡಿಗಳನ್ನು ಬಂಧಿಸಬೇಕು. ನಮ್ದು ಹೋರಾಟ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಮ್ದು ಉಗ್ರವಾದ ಹೋರಾಟ ಇರುತ್ತದೆ ಬಂಧುಗಳೇ. ಇನ್ನೊಂದು ತಮ್ಮ ಗಮನಕ್ಕೆ ತರಬೇಕಾದ್ರೆ ಇವತ್ತಿನ ನಮ್ದು ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಂ ಪ್ರಭು ಪಾಟೀಲ್ ಅವರು ಒಂದು ವಿಷಯ ಹೇಳ್ತಾರೆ. ಏನಪ್ಪಾ ಅಂದ್ರ ದತ್ತಾತ್ರೇಯ ಪಾಟೀಲ್ ರೇವರು ಕ್ಷಮೆ ಕೇಳ್ಬೇಕಂತೇಳಿ. ಯಾಕೆ ಸರ್ ಕ್ಷಮೆ ಕೇಳ್ಬೇಕು? ಏನ್ ತಪ್ಪು ಮಾಡಿದಾರಂತೆ ಕ್ಷಮೆ ಕೇಳ್ಬೇಕು? ಹಾಗಾದ್ರೆ ನಿಮ್ಗೆ ಹಿಂದೂಗಳ ಬೇರೆ ಬೇಯಿಸಿಕೊಳ್ಳುವ ಉದ್ದೇಶದಿಂದ ಸ್ಟೇಟ್ಮೆಂಟ್ ಕೊಡ್ತಾ ಇದ್ರೆ ನಿಮ್ಗೆ ಆಲ್ರೆಡಿ ನೀವು ಯಾವುದೇ ರೀತಿಯ ಒಂದು ದತ್ತಾತ್ರೇಯ ಪಾಟೀಲ್ ರೇವರು ಏನಾದ್ರೂ ಮಾತಾಡ್ರೆ ಅದರ ವಿರುದ್ಧವಾಗಿ ಒಂದು ಮೂಗು ತೋರಿಸ್ತೀರ. ನೀವು ಆಡಳಿತ ಪಕ್ಷದಲ್ಲಿದ್ದೀರಿ, ನೀವು ತುಂಬಾ ಹಿರಿಯರಿದ್ರೆ ನಿಮ್ ಬಗ್ಗೆ ನಮ್ಗೆ ಟೀಕೆ ಮಾಡುವ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಬಾಬಾ ಸಾಹೇಬರು ಬರೆದಂತ ಸಂವಿಧಾನ ಅಡಿಯಲ್ಲಿ ತಾವು ಆಯ್ಕೆ ಆಗಿದ್ದೀರಿ. ನಾವು ಅದು ಒಪ್ಕೊಂಡಿದ್ದೀವಿ. ನಾವು ಸೋತಿದ್ದೀವಿ, ಅದಕ್ಕಾಗಿ ಒಪ್ಕೊಂಡಿದ್ದೀವಿ. ತಾವು ಹಿರಿಯರಿದ್ರಿ, ಇಂಥ ವಿಷಯಗಳಲ್ಲಿ ತಾವು ಮೂಗು ತೋರಿಸ್ಬೇಡ್ರಿ. ಅಭಿವೃದ್ಧಿ ಕಡೆ ಗಮನ ಕೊಡ್ರಿ. ನಮ್ಮ ದಕ್ಷಿಣ ಮತಕ್ಷೇತ್ರ ಅಭಿವೃದ್ಧಿಯಿಂದ ಕುಂಠಿತವಾಗಿದೆ. ತಾವು ಏನ್ ಹೇಳ್ತೀರಿ? ಒಂದ್ ಮಾತು ನಾನು ತಮ್ಗೆ ತಿಳಿಸಕ್ ಇಷ್ಟಪಡ್ತೇನೆ. ದತ್ತಾತ್ರೇಯ ಪಾಟೀಲ ರಾಜ್ಯ ನಾಯಕರಿಗೆ ಖುಷಿ ಪಡಿಸೋ ಸಲುವಾಗಿ ಈ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಅರೆ ದತ್ತಾತ್ರೇಯ ಪಾಟೀಲ್ ರೇವರಿಗೆ ಹೇಳಿ ಖುಷಿ ಪಡಿಸೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ 5 ಸಲ ಅವ್ರ ಮನೆಯಲ್ಲಿ ಶಾಸಕರಾಗಿದ್ದಾರೆ, ತಂದೆ ಆಗಿದ್ದಾರೆ, ತಾಯಿ ಆಗಿದ್ದಾರೆ, ಮಗ ಆಗಿದ್ದಾರೆ. ನಿಮ್ಮ ಪಾರ್ಟಿಯಲ್ಲಿ ಸುಮಾರು ಒಂದು 3-4 ಜನ ಯುವ ಆಕಾಂಕ್ಷಿಗಳಾಗಿದ್ದಾರೆ. ನೀಲಕಂಠರಾವ್ ಮೂಲ್ಯ ಅವ್ರು ಹೇಳ್ತಾ ಇದ್ದಾರೆ, ಮುಂದಿನ ಬರ್ತಕ್ಕಂಥ ವಿಧಾನಸಭೆ ಚುನಾವಣೆ ಟಿಕೆಟ್ ನನಗಾಗಿದೆ. ತಾವು ಕೂಡ ಮಾತಿಗೆ ತಪ್ಪಬಾರದು. ಹೆಂಗಂದ್ರೆ ಸಿದ್ದರಾಮಯ್ಯನವರು 5 ವರ್ಷ ಆಗಿದ್ಮೇಲೆ ನಾನು ಮುಖ್ಯಮಂತ್ರಿಯಿಂದ ತ್ಯಾಗ ಮಾಡಿ ನಾನು DK ಶಿವಕುಮಾರ್ ಕೊಡ್ತೀನಿ ಅಂತಂದಾರ. ಆ ತಾವು ಕೂಡ ವಚನ ಭ್ರಷ್ಟರಾಗಬೇಡಿ. ಮುಂದೆ 1-2-3 ಮಂದಿಗೆ ಮಾತು ಕೊಟ್ಟಿನಿ ಅಂತ ಹೇಳ್ತಾ ಇದ್ದಾರೆ. ಅವರಿಗೂ ಕೂಡ ದಕ್ಷಿಣ ಮತಕ್ಷೇತ್ರದ 2028ಕ್ಕೆ ಚುನಾವಣೆ ನಿಲ್ಲಿಸಿ ತಾವು ಒಬ್ಬ ಮಾದರಿ ನಾಯಕ ಆಗ್ಬೇಕಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಯಾಕಂದ್ರೆ ತಮ್ಮ ಬಗ್ಗೆ ಮಾತಾಡುವಷ್ಟು ನಾನು ದೊಡ್ಡವನಲ್ಲ. ಪದೇ ಪದೇ ಕಣಕ್ತಾ ಇದ್ದೀರಿ. ನಾನು 22,000 ಓಟ್ಲಿ ಅಂತೀನಿ, 22,000 ಓಟ್ಲಿ ಅಂತಿದ್ದೀನಿ. ಅರೇ ಬಾಬಾ 2,000 ನಮ್ದು MP ಚುನಾವಣೆಯಲ್ಲಿ ದಕ್ಷಿಣ ಮತಕ್ಷೇತ್ರದ ಶಕ್ತಿ ಏನದ ಅಂತ ತೋರಿಸ್ಕೊಟ್ಟಿದೀವಿ. ಆಲ್ರೆಡಿ ನೀವು 10,000 ಹಿನ್ನಡೆ ಅನುಭವಿಸಿ ಸೋತೋಗಿದ್ದೀರಿ. ಆ ವಿಮರ್ಶೆಯಲ್ಲಿ ನೀವು ಹೇಳಿಕೆ ಕೊಡ್ತಾ ಇದ್ದೀರಿ. ನಾವು ದಕ್ಷಿಣ ಮತಕ್ಷೇತ್ರದ ಕಾರ್ಯಕರ್ತರು ತುಂಬಾ ಸೌಮ್ಯತೆ ಉಳ್ಳವರಿದ್ದೇವರು. ನಾವು ಯಾರಿಗೆ ಘನತೆ ಗೌರವಕ್ಕೆ ಧಕ್ಕೆ ಬರಬಾರ್ದು. ನಾವು ಒಳ್ಳೆ ಕಾರ್ಯಕರ್ತ ಇದ್ದೇವೆ. ಇವತ್ತು ನೀವು ರೇವೂರ್ ಕುಟುಂಬದಲ್ಲಿ ಅಂತ ದಯವಿಟ್ಟು ಅವರಿಗೆ ಮನಸ್ಸಿಗೆ ನೋವಾಗಂಗ ಮಾತಾಡ್ಬೇಡ್ರಿ. ಅದು ರೇವೂರ್ ಕುಟುಂಬ ಒಂದಲ್ಲ, ಇಡೀ ನಮ್ದು 5ರಿಂದ 10 ಸಾವಿರ ಕೂಡಿದಂತ ಒಂದು ರೇವೂರ್ ಕುಟುಂಬ ಇದೆ.
ಯಾಕಂದ್ರೆ ಅದರದೇ ಆದಕ್ಕಂತ ಒಂದು ಅಭಿಮಾನಿ ಬಳಗ ಹೊಂದಿದೆ. ಅದಕ್ಕಾಗಿ ನಾವು ಏನೇ ಮಾಡೋದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನ ಅಡಿಯಲ್ಲಿ ಸಂವಿಧಾನ ಪಾಲಿಸಿ ನಾವು ಇದು ಸ್ಟ್ರೈಕ್ ಮಾಡ್ತೀವಿ, ಹೋರಾಟಗಳನ್ನು ಮಾಡ್ತೀವಿ. ಅದಕ್ಕಾಗಿ ನಮ್ಮ ದಕ್ಷಿಣ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕುಂಠಿತಗೊಂಡಿದೆ. ನಾವು ಶಾಸಕರಾಗಿ ಚುನಾಯಿತರಾಗಿದ್ರಿ, ಒಳ್ಳೆ ಆಡಳಿತ ಕೊಟ್ಟು ಒಳ್ಳೆ ಹೆಸರು ತಗೊಳ್ರಿ ಅಂತೇಳಿ ನಾನು ವಿನಂತಿಸಿ, ಇದರಲ್ಲಿ ಏನಾದ್ರೂ ನಮ್ಮ ಶಾಸಕರದು ಯಾವುದೇ ರೀತಿಯ ತಪ್ಪಿಲ್ಲ. ಯಾಕಂದ್ರೆ ಅವ್ರು ಅಂದಿದ್ದನ್ನೇ ಆಡಿ ತೋರಿಸಿದ್ದಾರೆ. ಇವತ್ತು ನಾನು ಪತ್ರಿಕೆಯ ಮುಖಾಂತರ ತಮ್ಮೆಲ್ಲರಿಗೆ ನಾನು ಹೇಳಕ್ ಇಷ್ಟಪಡ್ತಿದ್ದೇನೆ. ಇವತ್ತು ಪ್ರಮೋದ್ ಮುತಾಲಿಕ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅಲ್ಲಿನ ಪತ್ರಿಕೆಯಲ್ಲೇ ಬಂದಿದೆ 2004ರಲ್ಲಿ. ಏನಂತಪ್ಪ ಅಂದ್ರ ಕಲಬುರಗಿಯನ್ನು ಛೋಟಾ ಪಾಕಿಸ್ತಾನ ಬನಾಯಂಗೆ ಎಂದವರಿಗೆ ತುರ್ಕಿಸ್ತಾನಕ್ಕೆ ಕಳಿಸುತ್ತೇವೆ ಎತ್ತರ. ಹಿಂದೂ ಅಜೆಂಡಾ ಕುರಿತು ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳ ಆಯೋಜಿಸಿದ ಬಹಿರಂಗ ಸಭೆಯಲ್ಲಿ ಬಜರಂಗ ದಳದ ನಾಯಕ ಪ್ರಮೋದ್ ಮುತಾಲಿಕ್ ಅವರು ಮತಾಂಧರನ್ನು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇನ್ನೊಂದು ತಮಗೆ ಹೇಳಕ್ಕೆ ಇಷ್ಟಪಡುತ್ತೇನೆ, ಇವತ್ತು ಏನಪ್ಪಾ ಅಂದ್ರ ಎಂ.ಆರ್. ತಂಗ ಅವರು ಇಲ್ಲ, ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ. ಈ ವಿಷಯವನ್ನಾಗಿ ವಿಧಾನಸಭೆಯಲ್ಲಿ ಡಿಸ್ಕಸ್ ಆಗಿದೆ. ತಾವು ನೋಡಬಹುದು ಸೆಷನ್ ಅಲ್ಲಿ ಸನ್ಮಾನ್ಯ ಶ್ರೀಯುತ ಏನಪ್ಪಾ ಅಂದ್ರೆ ಕಮರುಲ್ ಇಸ್ಲಾಂ ಸಾಹೇಬರು ಎಲ್ಲಿ ಅಂದಿದ್ದಾರೆ, ಅದ್ರ ಎಸ್.ಕೆ. ಕಾಂತ ಸಾಹೇಬರು ಚುನಾವಣೆಯಲ್ಲಿ ನಿಂತಾಗ MSK ಮಿಲ್ ಮೈದಾನದಲ್ಲಿ ನಿಂತು ಬಹಿರಂಗವಾಗಿ ಹೇಳಿದ್ದಾರೆ, ಅರೆ ನಾವೆಲ್ಲ ಮರ್ತಿದೀವಿ, ನಾವ್ ಇವತ್ತು ಹಿಂದೂ ಮುಸ್ಲಿಮಾನ್ ಹೆಂಗಿದ್ದೀವಪ್ಪ ಕಲಬುರಗಿ ಇದ್ದಾಗ ಅಂದ್ರೆ ಸೋದರ ಇದ್ದಂಗ ಇದ್ದೀವಿ. ಇವತ್ತು ನೋಡ್ಬೋದು ನಮ್ ಬಾಸುಮಿಯಾ ಹೋಟೆಲ್ ಇದೆ, ಜಿಶಾನ್ ಹೋಟೆಲ್ ಇದೆ. ನಾವ್ ಹಿಂದೂಗಳೆಲ್ಲ ಅಲ್ಲಿ ಕೂತು ಚಾ ಕುಡಿದು ಬೆಳಗ್ಗೆಲಿಂದ ಸಾಯಂಕಾಲ ಅದೇ ಹೋಟೆಲ್ ನಲ್ಲಿ ನಾವು ದಿನ ಕೈತೀವಿ. ಹೊಸ ಆದಾಗ ಅವ್ರ ಬುತ್ತಿ ನಾವು ಬಿಚ್ಕೊಂಡು ಹೋಗ್ತೀವಿ, ನಮ್ ಬುತ್ತಿ ಅವ್ರು ಬಿಚ್ಕೊಂಡು ಹೋಗ್ತಾರ. ನಮ್ಮಲ್ಲಿ ಯಾವುದೇ ತರಹದ ಭೇದ ಭಾವ ಇಲ್ಲ. ಸನ್ಮಾನ್ಯ ಅಲ್ಲಂ ಪ್ರಭು ಪಾಟೀಲ್ ಸಾಹೇಬ್ರೆ, ತಾವು ಇದರಲ್ಲಿ ರಾಜಕೀಯ ಬೆಳೆ ಬಯಸ್ಕೋಬೇಡ್ರಿ. ದಯವಿಟ್ಟು ಒಳ್ಳೇದನ್ರಿ, ಕೆಟ್ಟದನ್ನ ಕೆಟ್ಟನ್ರಿ. ಯಾಕೆ ನಿಮ್ಗೆ ಟೀಕೆ ಮಾಡುವಂತಷ್ಟು ದೊಡ್ಡವ್ ನಾನಲ್ಲ, ಅದರ ಬಗ್ಗೆ ನಮ್ಮ ನಾಯಕರು ಮಾತಾಡ್ತಾರೆ. ಅದಕ್ಕಾಗಿ ಈ ವಿಷ ಬೀಜ ಕೋಮುಗಳಿಗೆ ಸೃಷ್ಟಿಸಲಾರ್ದಂಗ ಏನು ನಮ್ಮ ದತ್ತಾತ್ರೇಯ ಪಾಟೀಲ್ ರೇವರ ಮೇಲೆ FIR ಆಗಿದೆ, ಅದನ್ನು ಕೂಡಲೇ ರದ್ದುಪಡಿಸಬೇಕು. ಒಂದು ವೇಳೆ ರದ್ದುಪಡಿಸದೇ ಇದ್ರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇನ್ನು 40-50 ಸಾವಿರ ಜನಸಂಖ್ಯೆ ಕೂಡಿ ನಾವು ಕಲಬುರಗಿಯನ್ನು ಬಂದ್ ಮಾಡ್ತೀವಿ. ರಾಜ್ಯವ್ಯಾಪಿ ಸ್ಟ್ರೈಕ್ ಮುಂದುವರಿತ ಅಂತ ಹೇಳಿ, ನನ್ನಿಂದ ಏನಾದರೂ ಮಾತಾಡಲಿಕ್ಕೆ ತಪ್ಪು ತಡೆಯಾದ್ರೆ ಕುಂತಂತ ಹಿರಿಯರು ಹಾಗೂ ಎಲ್ಲರೂ ನನ್ನನ್ನು ಕ್ಷಮಿಸಿ ಮನಸ್ಸಬೇಕೆಂದು ಹನ್ನೆರಡು ಮಾತುಗಳನ್ನು ಮುಗಿಸುತ್ತೇನೆ. ಈ ಸಭೆಯನ್ನು ಉದ್ದೇಶಿಸಿ ದಕ್ಷಿಣ ಮತಕ್ಷೇತ್ರದ ನಮ್ಮ ಪಟ್ಟಣ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಹಳ್ಳಿಗಳಿಂದ ನಮ್ಮ ಭಾರತೀಯ ಜನತಾ ಪಕ್ಷದ ಮುಖಂಡರು ಹಾಗೂ ರೈತ ಮುಖಂಡರು, ಕಾರ್ಯಕರ್ತರು, ಪದಾಧಿಕಾರಿಗಳು ಇಂದು ನೂರಾರು ಸಂಖ್ಯೆಯಲ್ಲಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಂತ ದತ್ತಾತ್ರೇಯ ಪಾಟೀಲ್ ರೇವರವರ ಒಂದು ಬೆಂಬಲವನ್ನ ವ್ಯಕ್ತಪಡಿಸಿ ಪಟ್ನಾ ಸರ್ಕಲ್ ಮುಖ್ಯ ರಸ್ತೆಯಲ್ಲಿ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಮೊನ್ನೆ CPI ಸಾಹೇಬರು ಈ ಒಂದು ಧರಣಿಗೆ ಆಗಮಿಸಿದ್ದಾರೆ. ಅವರಿಗೆ ಒಂದು ಮನವಿಯನ್ನು ಮಾಡ್ತಾ, ಈಗಾಗಲೇ ತಮಗೆಲ್ಲ ತಿಳಿದಿರುವಂತೆ ನಾವು ನಮ್ಮ ಜೂನ್ 1ನೇ ತಾರೀಕು ರಾಘವ ಚೈತನ್ಯದ ಒಂದು ಪೂಜೆಗೆ ಅಡ್ಡಿಪಡಿಸಿದಂತಹ ಗುಂಡಾಗಳ ವಿರುದ್ಧ FIR ಹಾಕಲಾಗಿತ್ತು. ಆ ಕೇಸನ್ನ ಸಿದ್ದರಾಮಯ್ಯ ಸಾಹೇಬರ ಮಾನ್ಯ ಕರೆ ಕ್ಯಾಬಿನೆಟ್ ನಲ್ಲಿ ರದ್ದು ಮಾಡಿದ್ರು. ಅದನ್ನ ವಿರೋಧಿಸಿ ನಾವು ಭಾರತೀಯ ಜನತಾ ಪಕ್ಷ ಕಲಬುರಗಿ ವತಿಯಿಂದ ರಾಜ್ಯ ಬಿಜೆಪಿ ಅಧ್ಯಕ್ಷರಂತ ಸನ್ಮಾನ್ಯ ಶ್ರೀ DY ವಿಜೇಂದ್ರ ಅವರ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಪ್ರತಿಭಟನೆ. ನಮ್ಮ ನಾಯಕರಂತ ದತ್ತಾತ್ರೇಯ ಪಾಟೀಲ್ ರೇವರವರು ಒಂದೇ ಒಂದು ಪದ ಸುಳ್ಳು ಹೇಳಿಲ್ಲ, ಸತ್ಯವನ್ನೇ ಮಾತನಾಡಿ ಹೇಳಿರುವಂತದ್ದು. ಆ ಒಂದು ಕಾರಣಕ್ಕೆ ಒಂದು ತಮ್ಮ ಅಧಿಕಾರದ ದರ್ಪದಿಂದ ತಮ್ಮ ಅಧಿಕಾರದ ಒತ್ತಡವನ್ನು ಹಾಕಿ ಸುಳ್ಳು FIR ಅನ್ನ ಪೊಲೀಸ್ ಅಧಿಕಾರಿಗಳ ಮೇಲೆ ಒತ್ತಡವನ್ನು ಹಾಕಿ ಮಾಡಿರುವಂತದ್ದು. ಇರ್ಲಿ, ಬಾಬಾ ಸಾಹೇಬರು ಕೊಟ್ಟಂತ ಸಂವಿಧಾನದ ಕಾನೂನು ಎಲ್ಲರಿಗೂ ಕಾನೂನೇ. ನಾವು ಕೂಡ ಪಕ್ಷದ ಮುಖಂಡರು 18 ಜನ ಕಿಡಿಗೇಡಿಗಳ ವಿರುದ್ಧ FIR ಮಾಡಕ್ ಅದೇ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ರೆ ಕೇವಲ ಸಾಮಾಜಿಕ ಜಾಲತಾಣದಲ್ಲಿ ನಮ್ಮ ಶಾಸಕರಿಗೆ, ನಮ್ಮ ನಾಯಕ ದತ್ತಾತ್ರೇಯ ಪಾಟೀಲ್ ಅವರಿಗೆ ನಿಂದನೆ ಮಾಡಿದಂತ ಇಬ್ಬರ ಮೇಲೆ FIR ಅನ್ನು ಮಾಡಿ ಬಣ್ಣ ಹಚ್ಚುವ ಕೆಲಸವನ್ನ ಮಾಡಿದ್ದಾರೆ. ಮತ್ತು ಶಾಂತಿಯುತವಾಗಿ ನಾವು ನಗರದಲ್ಲಿ ಪ್ರತಿಭಟನೆ ಮಾಡ್ತೇವೆ ಅಂದ್ರೆ ಅನುಮತಿಯನ್ನ ಕೇಳಿದ್ರೆ ನಮಗೆ ಯಾರು ಅನುಮತಿಯನ್ನ ಕೊಟ್ಟಿಲ್ಲ ಭಾರತೀಯ ಜನತಾ ಪಕ್ಷದವರಿಗೆ. ಮಾನ್ಯ CPI ಸಾಹೇಬ್ರಿಗೆ ನಾವು ಧನ್ಯವಾದವನ್ನು ಹೇಳ್ತೇವೆ. ನಾವು ಪಟ್ನಾ ಸರ್ಕಲ್ ನಲ್ಲಿ ಒಂದು ಪ್ರತಿಭಟನೆಯನ್ನ, ಒಂದು ಬಾಬಾ ಸಾಹೇಬ್ ಕೊಟ್ಟಂತ ಏನು ಸಂವಿಧಾನ ಇದೆ ಅದು ಎಲ್ಲರಿಗೂ ಸಮ ಪ್ರಜಾಪ್ರಭುತ್ವದ ಹಕ್ಕಂತೆ ತಾವು ನಮಗೆ ಆ ಒಂದು ಅನುಮತಿಯನ್ನ ಕೊಟ್ಟಿದ್ರೆ ನಾವು ಧನ್ಯವಾದ ಹೇಳ್ತೇವೆ. ದಯಮಾಡಿ ಮತ್ತೊಮ್ಮೆ ಮಾನ್ಯ CPI ಸಾಹೇಬ್ರ ಮೂಲಕ ನಾವು ಇಲಾಖೆಗೆ ಮನವಿಯನ್ನ ಮಾಡ್ತೇವೆ. ಒಂದು ಯಾವುದೇ ಗುಂಡಾಗಳ ವಿರುದ್ಧ ನೀವು ಸರ್ಕಾರದಿಂದ ವಜಾ ಮಾಡಿದಿರಿ. ನಮ್ಮ ನಾಯಕರ ಪ್ರಶ್ನಾತೀತ ನಾಯಕರಿದ್ದಾರೆ, 20 ವರ್ಷ ಅವ್ರ ಕುಟುಂಬ ಶಾಸಕರಾಗಿ ಕೆಲಸ ಮಾಡಿದೆ. ಅದನ್ನ ವಜಾ ಮಾಡ್ಬೇಕು FIR ನ. ಇಲ್ಲ ಅಂತಂದ್ರೆ ಆ 18 ಜನ ಕಿಡಿಗೇಡಿಗಳ ವಿರುದ್ಧ
FIR ಮಾಡಬೇಕು. ಇಲ್ಲಾಂದ್ರೆ ಕಲಬುರಗಿ ನಗರದಲ್ಲಿ ಅನುಮತಿ ಕೊಡ್ರಿ ಬಿಡ್ರಿ, ನಾವು ಜೈಲಿಗೆ ಹೋಗ್ಲಿಕ್ಕೆ ತಯಾರಿದ್ದೀವಿ. 10,000 ಸಂಖ್ಯೆಯಲ್ಲಿ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಹೇಳಿ ನಾನು ಮಾತ್ರ ಮುಗಿಸ್ತೇನೆ. ದಯಮಾಡಿ ಮಾನ್ಯ CPI ಸಾಹೇಬರು ನಮ್ಮೆಲ್ಲ ನಾಯಕರ ನೇತೃತ್ವದಲ್ಲಿ ಈ ಮೆಮೊರಂಡಮ್